ಏನು ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ರು. ಆದರೆ ಈಗ ಈ ದೂರಿನ ಅನ್ವಯ ಅರೆಸ್ಟ್ ಆಗಿದ್ದಾರೆ ಸ್ನೇಹಮಯಿ ಅವರು. ಹಾಗೆ ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣ ಬಂಧನ ವಿಚಾರವಾಗಿ ಈಗ ಈ ಬಂಧನದ ಬಳಿಕ ಸ್ನೇಹಮಯಿ ಮಗ ಕೂಡ ವಿವೇಕ್ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಬಂಧನ ಆತಂಕ ಹೊರಹಾಕಿದ್ದಾನೆ ಪುತ್ರ. ಸಿಸಿಬಿ ಪೊಲೀಸರು ಅಂತ ಕೋರ್ಟ್ ಆವರಣದಲ್ಲಿ ಬಂಧನವಾಗಿದೆ. ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಆತಂಕ ಹೊರಹಾಕಿದ ಪುತ್ರ ಎಲ್ಲೋ ರಹಸ್ಯ ಸ್ಥಳದಲ್ಲಿ ನನ್ನ ತಂದೆಯನ್ನು ಇರಿಸಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತಿದ್ದಾರೆ. ಸಿಸಿಬಿ ಪೊಲೀಸರು ಅಂತ ಕೋರ್ಟ್ ಆವರಣದಲ್ಲಿ ಬಂಧನ ಮಾಡಿದ್ದಾರೆ. ಮೂಡಾ ಕೇಸ್ ಸಂಬಂಧ ಕೋರ್ಟ್ಗೆ ಹಾಜರು ಆಗಿದ್ವಿ ನಾವು. ನಮಗೆ ಅರಿವಿಲ್ಲದೆ ನಮ್ಮ ತಂದೆಯನ್ನ ಕರ್ಕೊಂಡು ಹೋಗಿದ್ದಾರೆ. ಕೇಳಿದ್ರೆ ಸಿಸಿಬಿ ಅಧಿಕಾರಿಗಳು ನಾವು ಅಂತ ಹೇಳಿದ್ರು. ಸಿಸಿಬಿ ಕಚೇರಿಗೆ ಬಂದು ಕೇಳಿದರೆ ನಮಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಇತ್ತೀಚೆಗೆ ನಡೀತಾ ಇರುವಂತಹ ಈ ಒಂದು ಆಡಿಯೋವನ್ನು ನಮ್ಮ ತಂದೆ ರಿಲೀಸ್ ಮಾಡಿದ್ರು ಅಂತ ಪುತ್ರ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದಿ ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು ಸಿಸಿಬಿ ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮ ಮನೆಗೆ ಒಂದು 10 ಜನ ಹೋಗಿ ನಾವು ಸಿಸಿಬಿ ಇಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ ಸಿಸಿಬಿ ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡ್ಲಿಲ್ಲ ಕಂಪ್ಲೀಟ್ ಆಗಿ. ಸರ್ ಸಿಸಿಬಿ ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ ಸಿಸಿಬಿ ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿ ಏನು ಮಾಹಿತಿನೂ ಕೊಡ್ಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್ ನಾನು ನೋಡಿದೀನಿ ಅಲ್ಲಿರೋದು ಸರ್. ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನ್ನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸರ್ ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್. ಅರೆಸ್ಟ್ ಬಗ್ಗೆ ಏನು ಮಾಹಿತಿ ಇಲ್ಲ. ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಸಿಸಿಬಿ ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನನಗೆ ನಮ್ಗೆ ಪರಿಚಯದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸದ್ಯಕ್ಕೆ ನನಗೆ ಗೊತ್ತಿರಾಗೆ ಏನ್ ಮೀಡಿಯಾದವರು ಸಿಕ್ಕಿದೆ ಅಷ್ಟು ಮಾತ್ರ ಆಡಿಯೋ ಸಿಕ್ಕಿದೆ ಸರ್. ಈ ಕೇಸಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ, ಏನೇನು ಮಾತಾಡಿದ್ದಾರೆ, ಏನೇನು ವಿಚಾರಗಳಿದೆ ಅನ್ನೋದು ತನಿಖೆ ಬರುತ್ತೆ. ಆ ತನಿಖೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ನಮ್ಮ ಅಪ್ಪನ ಹಿಂದೆ ಸರ್ಸೋಕ್ಕೋಸ್ಕರ ಇದೆಲ್ಲ ಕೆಲಸ ಒಳಗಿಲ್ಲ ಅಂತ ಹೇಳಿದ್ದಾರೆ. ಏನು ಮಾಹಿತಿನೂ ಕೊಡ್ತಿಲ್ಲ. ಇಂಥವ್ರು ಈ ತರ ಆಗಿದೆ ಅನ್ನೋದು ಕೊಡ್ತಿಲ್ಲ. ಸ್ವಲ್ಪ ನಮ್ಗೆ ಆತಂಕ ತುಂಬಾ ಇದೆ ಸರ್. ಬಂದು ಅಟೆಂಡ್ ಆಗಿದ್ವಿ. ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣ ಈಗ ಪೊಲೀಸ್ ಬಂಧನದಲ್ಲಿದ್ದಾರೆ. ಆದರೆ ಸಿಸಿಬಿ ಅಧಿಕಾರಿಗಳ ಕಚೇರಿಗೆ ಬಂದು ವಿವೇಕ್ ಅವರು ಪ್ರಶ್ನೆ ಮಾಡಿದ್ದಾರೆ, ನಮ್ಮ ತಂದೆಯನ್ನು ಯಾಕೆ ಕರೆದುಕೊಂಡು ಬಂದ್ರಿ ಅಂತ. ಆದರೆ ಸಿಸಿಬಿ ಅಧಿಕಾರಿಗಳೇನು ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಈ ರೀತಿಯಾಗಿ ಯಾಕೆ ದಬ್ಬಾಳಿಕೆಯನ್ನು ಮಾಡಬೇಕು? ಸಿಸಿಬಿ ವಶದಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಇದ್ದಾರೆ ಅನ್ನೋದು ಗೊತ್ತು. ಆದರೆ ಅವರ ಮಗ ವಿವೇಕ್ ಹೇಳ್ತಾ ಇರುವಂತಹ ಹೇಳಿಕೆ ಅಂತಂದರೆ, ನನ್ನ ತಂದೆ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಬಂಧನದ ಬಳಿಕ ಈಗ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವರ ಮಗ ವಿವೇಕ್ ಹೇಳಿಕೆ ಕೊಡ್ತಾ ಇರೋದು. ಮೂಡಾ ಕೇಸ್ ಸಂಬಂಧ ಕೋರ್ಟ್ಗೆ ಹಾಜರಾಗಿದ್ವಿ. ನಾನು ಅಲ್ಲೇ ಎಲ್ಲೋ ಸ್ವಲ್ಪ ದೂರದಲ್ಲಿದ್ದೆ. ನಮಗೆ ಅರಿವಿಲ್ಲದೆ ನನ್ನ ತಂದೆಯನ್ನು ಬಂದು ಕರ್ಕೊಂಡು ಹೋಗಿದ್ದಾರೆ. ಕೇಳಿದರೆ ಸಿಸಿಬಿ ಅಧಿಕಾರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಚೇರಿಗೆ ಬಂದು ಕೇಳಿದರೆ ನಮಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಇತ್ತೀಚೆಗೆ ಒಂದು ಆಡಿಯೋ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ರಿಲೀಸ್ ಮಾಡಿದ್ರು ಅದನ್ನ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ನನಗೆ ಅರಿವಿಲ್ಲದೆ ನಮ್ಮ ತಂದೆಯನ್ನು ಕರ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಸಿಸಿಬಿ ಕಚೇರಿಗೆ ಹೋಗಿ ನಾನು ಕೇಳಿದ್ರೆ ನಮಗಿದು ಗೊತ್ತಿಲ್ಲ, ನಮಗಿದು ಅಂದರೆ ನಮಗೆ ಯಾವುದೇ ಥರ ದೂರುಗಳು ಬಂದಿಲ್ಲ, ಇಲ್ಲಿ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ ಮಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನಿರ್ಬೋದು ಇದರ ಬಗ್ಗೆ ಅಪ್ಡೇಟ್ ಕೊಡಿ. ಈ ತರ ಈಗ ಸ್ನೇಹಮಯಿ ಕೃಷ್ಣ ಅವರ ಮಗ ಮಾತನಾಡಿರುವಂತದ್ದು ಸಿಸಿಬಿ ಕಚೇರಿ ಬಳಿ. ಅಲ್ಲಿ ನನ್ನ ತಂದೆ ಪೊಲೀಸರು ಅಂತ ಅನ್ಕೊಂಡು ನಾವು ಕೋರ್ಟ್ಗೆ ಬಂದಿದ್ವಿ. ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಿ ಇವತ್ತು ಮೂಡಾ ಪ್ರಕರಣದ ಕೇಸ್ ಇತ್ತು. ನಮ್ಮ ತಂದೆಯವರು ಕೋರ್ಟ್ಗೆ ಬಂದಿದ್ರು. ಕೋರ್ಟ್ಗಿಂದ ಇಳಿದು ಕೆಳಗಡೆ ಬರುವಂತ ವೇಳೆಯಲ್ಲಿ ಸಿಸಿಬಿ ಪೊಲೀಸರು ಅಂತ ಹೇಳಿ ಹೇಳಿಕೊಂಡು ಬಂದಂತ ವ್ಯಕ್ತಿಗಳು ಕರ್ಕೊಂಡು ಹೋಗಿದ್ರು. ಆಗ ನಾನು ಸಿಸಿಬಿ ಬಳಿ ಈಗ ಬಂದಿದ್ದೀನಿ, ಸಿಸಿಬಿ ಕಚೇರಿ ಹತ್ರ. ಆದ್ರೆ ಇಲ್ಲಿ ಕೇಳಿದ್ರೆ ಯಾರನ್ನು ಕರ್ಕೊಂಡು ಬಂದಿಲ್ಲ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಮ್ಗೆ ಆತಂಕ ಆಗ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಅವರ ಮಗ ಕೊಡ್ತಿರುವಂತದ್ದು. ಆದ್ರೆ ಈಗ ಇಲ್ಲಿ ಸಿಸಿಬಿ ಡಿಸಿಪಿ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರವಾಗಿ ಡಿಸಿಪಿ ನಮ್ಗೆ ಏನು ಡಿ.ಬಿ. ನಟೇಶ್ ಅವರು ಕೊಟ್ಟಂತ ಹಿರಿಯ KS ಅಧಿಕಾರಿ ಡಿ.ಬಿ. ನಟೇಶ್ ಅವರು ಕೊಟ್ಟಂತ ದೂರೇನಿದೆ, ಆ ದೂರಿನಲ್ಲಿ ನನ್ನ
ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಫೋಟೋಗಳನ್ನ, ನನ್ನ ಫ್ಯಾಮಿಲಿ ಫೋಟೋಗಳನ್ನ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತದ್ದು, ಮತ್ತೆ ವಾಯ್ಸ್ ಅನ್ನ ನಕಲು ಮಾಡಿ ಹಾಕಿರುವಂತದ್ದು ನನ್ನ ಘನತೆಗೆ ಏನು ಧಕ್ಕೆ ತಂದಿದೆ ಅನ್ನುವಂತ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಐಟಿ ಆಕ್ಟ್ ಅಡಿಯಲ್ಲಿ ದೂರನ್ನ ದಾಖಲಿಸ್ಕೊಂಡಿದ್ದಾರೆ. ನಕಲು ಮಾಡಿದ್ದಾರೆ ಅನ್ನುವಂತಹ ಅಡಿಯಲ್ಲೂ ಕೂಡ ದೂರನ್ನ ದಾಖಲಿಸ್ಕೊಂಡಿರುವಂತದ್ದು, ಫ್ಯಾಬ್ರಿಕೇಶನ್ ಮಾಡಿದ್ದಾರೆ, ದಾಖಲೆಗಳನ್ನು ಫ್ಯಾಬ್ರಿಕೇಶನ್ ಮಾಡಿಬಿಟ್ಟಿದ್ದಾರೆ, ಧ್ವನಿಯನ್ನು ಫ್ಯಾಬ್ರಿಕೇಶನ್ ಮಾಡಿಬಿಟ್ಟಿದ್ದಾರೆ ಅನ್ನುವಂತ ದೂರನ್ನ ದಾಖಲಿಸ್ಕೊಂಡಿರೋದು. ಈ ವಿಚಾರವಾಗಿ ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮಾಹಿತಿಯನ್ನು ಕೊಟ್ಟು ದೂರ ದಾಖಲಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಸ್ನೇಹಮಯಿ ಕೃಷ್ಣನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ. ಈಗಾಗ್ಲೇ ನಾವು ಕೋರ್ಟ್ ಇಂದ ಸರ್ಚ್ ವಾರೆಂಟ್ ಅನ್ನು ಕೂಡ ಪಡ್ಕೊಂಡಿದೀವಿ. ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡು ಫ್ಯಾಮಿಲಿ 3 ತಂಡಗಳು ನಾವು ಶೋಧ ಕಾರ್ಯವನ್ನ ಮಾಡ್ತಿರುವಂತದ್ದು. ಸೊ ಶೋಧ ಕಾರ್ಯದಲ್ಲಿ ಈಗ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೇಕಾಗಿದೆ. ಅನಂತರ ನಾವು ಈ ಒಂದು ಪ್ರಕರಣದಲ್ಲಿ ಅವರನ್ನ ಏನ್ ಮಾಡ್ಬೇಕು, ಅಥವಾ ವಶಕ್ಕೆ ಅರೆಸ್ಟ್ ಮಾಡ್ಬೇಕು, ದಸ್ತಗಿರಿ ಮಾಡ್ಬೇಕಾ, ಅಥವಾ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾ, ತೆಗೆದುಕೋಬೇಕಾ ಅನ್ನುವಂತ ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥದ್ದನ್ನ ಡಿಸಿಪಿ ಹೇಳಿದ್ದಾರೆ. ಇಂಚರ. ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಿನಾಂಕ 12ನೇ ತಾರೀಕು ನಟೇಶ್ ಅವರು ಒಂದು ಠಾಣೆಯಲ್ಲಿ ದೂರು ಕೊಟ್ಟಿರ್ತಾರೆ. ದೂರದ ಭಯ ಅದರಲ್ಲಿ ನಟೇಶ್ ಅವರ ಫೇಸ್ಬುಕ್ ಅಕೌಂಟಿಂದ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಇವರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಫೇಸ್ಬುಕ್ಕಲ್ಲಿ ಫೋಟೋಸು ಮತ್ತು ಆಡಿಯೋ ಕ್ಲಿಪ್ಪು ಕ್ರಿಯೇಟ್